ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸ್ಟಮಕ್ ಬರ್ನಿಂಗ್ ತರ ಆಗ್ತಾ ಇಲ್ಲ. ನೆನ್ನೆ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ ಹುಡುಗ. ಅಯ್ಯೋ ಬನ್ರಿ, ಇಲ್ಲೇ ಬನ್ರಿ, ಹೆಂಡತಿ ಜೊತೆ ಬನ್ರಿ. ಲಯರ್ ಚೆನ್ನಾಗಿದ್ಯಾ ಲಯರ್. ಈ ವಿಚಾರನ ನನ್ನ ಹೆಂಡತಿಗೆ ಒಂದೇ ಒಂದ್ಸಲ ಹೇಳ್ಬಿಡ್ತೀರಾ? ಮದುವೆ ಆಗಿದೆಯಾ ನಿಮಗೆ? ಇಷ್ಟು ಹೆಂಗಾಗಿದ್ದೀರಲ್ಲ. ಓಡ್ರೋ ಇದು ಸರ್ಜಾಡ. ಬಂದಿದ ತಕ್ಷಣ ಲೈಟ್ ಆನ್ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಹೌದು. Who is this guy? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಈ ವ್ಲಾಗ್ ಯಾವ್ದ್ರ ಬಗ್ಗೆ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಸೊ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ವಿ ಆರ್ ಬೈಯಿಂಗ್ ಅ ನ್ಯೂ ಕಾರ್. ಜಯಂತ್ದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನಡೀತಾ ಇದೆ. ನಾಳೆ ಕಾರ್ ಡೆಲಿವರಿ ನಾವು ತಗೊಳಕ್ಕೆ ಹೋಗ್ತಾ ಇರೋದು. ಸೊ ಹೀಸ್ ಬೀನ್ ಡೈಯಿಂಗ್ ಟು ಓನ್ ದಿಸ್ ಕಾರ್. ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಈ ಕಾರ್ ತಗೋಬೇಕು ಅಂತ. ಸೊ ಮುಂಚೆ ಅವ್ರ ಹತ್ರ ಇದ್ದಿದ್ದು ಬ್ರೆಜಾ ಕಾರು. ಸೊ ಇವಾಗ ಅದನ್ನು ಕೊಟ್ಬಿಟ್ರು. ಜಮಾನದಿಂದ ಅವ್ರಿಗೊಂದು ಡ್ರೀಮ್ ಇತ್ತಂತೆ. ಸೊ ಈ ಒಂದು ಸ್ಪೆಷಲ್ ಮೂಮೆಂಟ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಆ್ಯಂಡ್ ನಿಮ್ಮನ್ನು ನಾನು ನನ್ನ ಜೊತೆ ಕಾರ್ ಡೆಲಿವರಿ ಕರ್ಕೊಂಡು ಹೋಗ್ತೀನಿ. ಯಾವ ಕಾರು ಏನು ನೀವು ನೋಡ್ಬೋದು. ಆ್ಯಂಡ್ ರಿಯಾಕ್ಷನ್ ಎಲ್ರದ್ದು ಹೇಗಿರುತ್ತೆ, ಎವ್ರಿಥಿಂಗ್. ಸೊ ಯುಲ್ ಗೆಟ್ ಟು ವಾಚ್ ಇಟ್. ಸೊ ಪ್ಲೀಸ್ ಜಾಯ್ನ್ ಅಸ್ ಆ್ಯಂಡ್ ಕಮೆಂಟ್ಸಲ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಡ್ರೈವ್ ಸೇಫ್ ಅಂತ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ 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 ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಗೋ, ಲೆಟ್ಸ್ ಗೆಟ್ ಆಲ್ ಡೇ ಸ್ಟಾರ್ಟೆಡ್. ಹೌ ಎಕ್ಸೈಟೆಡ್ ಆರ್ ಯು? ಫೈನಲಿ ಡೇ ಹ್ಯಾಸ್ ಕಮ್. ಎಷ್ಟು 2 ತಿಂಗಳಾದ್ಮೇಲೆ. 2 ತಿಂಗಳಾಯ್ತಾ? 2 ತಿಂಗಳು ಆಯ್ತಲ್ಲ. ಸೂಪರ್. ಅಮ್ಮ ಹಾಯ್ ಮಾಡಿ. ಅಕ್ಕ ಬಾವ ಇಲ್ಲಿ ಯಾರಿದ್ದಾರೆ? ಹಾಯ್ ಉಮೇಶ್. ಸಮಯ ಈಗ ಆಲ್ಮೋಸ್ಟ್ 10:30 ಆಗಿದೆ. ಇನ್ನೇನು ಕಾರ್ ನಾವು ತಗೋಬೇಕು. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಫೈನಲಿ ದಿಸ್ ಇಸ್ ಹ್ಯಾಪನಿಂಗ್. ಲಾಂಗ್ ವೇಟೆಡ್ ಡ್ರೀಮ್ ಕಮ್ ಟ್ರೂ ಥರ ಜಯಂತ್ ಅವ್ರಿಗೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ಡೇ. ಸೊ ಬನ್ನಿ ಐ ಟೇಕ್ ಯು ಥ್ರೂ ಔಟ್. ನೆನ್ನೆ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ ಹುಡುಗ. ನೆನ್ನೆಲ್ಲ ಬುಕ್ ಮಾಡ್ದಾಗಿಂದ ನಿದ್ದೆ ಮಾಡಿಲ್ಲ. ಆಲ್ಮೋಸ್ಟ್ 3 ಮಂತ್ಸ್. ಯಾವ್ಯಾವ ಆಡಿಯೋಗೆ ರೀಲ್ಸ್ ಮಾಡಬೇಕು ಅಂತೆಲ್ಲ ಈಸ್ ಬಿಕಮ್ ಎನ್ ಇನ್ಫ್ಲೂಯೆನ್ಸರ್ ಅಲ್ವಾ? ಇನ್ಫ್ಲೂಯೆನ್ಸರ್ ಅಂತ ಅಲ್ಲ, ಮೈಕು ನೋಡಿ ಇದನ್ನು ಒದ್ದಾಡ್ತಾ ಏನು ಮಾಡಕ್ಕೆ ಆಕ್ಚುಲಿ. ಬಿಕಾಸ್ ನಿಂಗೆ ಕಾರ್ ತಗೊಂಡು ಒಳಗಡೆ ಕೂತ್ಕೊಳ್ಳೋ ತನಕ ಸಮಾಧಾನ ಇಲ್ಲ. ಅದಕ್ಕೆ ಎಲ್ಲ ಹುಡುಗನ ಡ್ರೀಮ್ ಅದೇ ಅಷ್ಟೇ. ಟೇಕ್ ದಟ್ ಬಿಗ್ ಕೈಂಡ್ ಆಫ್ SUV ಜೀವನದಲ್ಲಿ ಒಂದ್ಸತಿ ಅಂತ. ಫೈನಲಿ ಯಾಕೆ ಒಂದ್ಸತಿ? ಟೇಕ್ ಮೋರ್ ಟೈಮ್ ಬಟ್ ಫಸ್ಟ್ ಒನ್ ಇಸ್ ಆಲ್ವೇಸ್ ಅ ಸ್ಪೆಷಲ್ ಒನ್. ಆಫ್ ಕೋರ್ಸ್ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್. ಅಮ್ಮ ಕಾರ್ ತಗೋತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಹೆಸರಲ್ಲೇ ಇರೋದು. ಸೂಪರ್. ಟ್ರೂ ಓನರ್ ಆಫ್ ಕಾರ್ ಅಕ್ಕ ಅಲ್ವಾ? ಇದು ಪ್ರೊಟೆಕ್ಷನ್ ಟಿಲ್ ಯು ಗೆಟ್ ದ ಆರ್ ಸಿ ಕಾರ್ಡ್ ಬಂದು 70 to 90 ವರ್ಕಿಂಗ್ ಡೇಸ್ ತಗೊಳುತ್ತೆ ರಿಸೀವ್ ಆಗೋದಕ್ಕೆ. ರೆಸಿಡೆನ್ಸ್ ಅಡ್ರೆಸ್ ಏನು ಕೊಟ್ಟಿದ್ರೆ ಸೇಮ್ ಅಡ್ರೆಸ್ ಬರುತ್ತೆ. ಓಕೆ ಬನ್ನಿ ಮಿಸ್ಟರ್ ಜಯಂತ್. ಅಯ್ಯೋ ಬನ್ರಿ, ಇಲ್ಲೇ ಬನ್ರಿ, ಹೆಂಡತಿ ಜೊತೆ ಬನ್ರಿ. ಯಾಕ್ರಿ ಓಡ್ತೀರಾ? ಕಾರ್ ಬರ್ತಾರೆ ಕಾಂಪ್ಲಿಮೆಂಟ್ ಸಿಕ್ಕಿದ ತಕ್ಷಣ ಓಡ್ತೀರಾ? ಮಿಸ್ಟರ್ ಉಮೇಶ್ ಅವರು ಇವ್ರಿಗೆ ಕಾಲೇಜ್ ಬಾಯ್ ಅಂತ ಕರೆದ್ಬಿಟ್ರು. ಅದಕ್ಕೆ ಹೆಂಡ್ತಿನ ಬಿಟ್ಟು ಹೋಗ್ತಾ ಇದ್ದಾರೆ. ಕಾಂಪ್ಲಿಮೆಂಟ್ ಬಂದಾಗ ಖುಷಿ ಆಗಲ್ಲ. ನೀನ್ ಕಾಲೇಜ್ ಬಾಯ್ ತರ ಇಲ್ದಿದ್ದಾಗ ಯಾರು ನಿನ್ನ ಸ್ವಲ್ಪ ಇಟ್ಸ್ ಓಕೆ. ನನ್ನ ಹಸ್ಬೆಂಡ್ ಹ್ಯಾಂಡ್ಸಮ್ ಅಂತ ಸ್ಟಮಕ್ ಬರ್ನಿಂಗ್ ತರ ಆಗ್ತಾ ಇಲ್ಲ. ನಾನು ಒಪ್ಕೋತಾ ಇದ್ದೀನಿ ನನ್ನ ಗಂಡ ಹ್ಯಾಂಡ್ಸಮ್ ಅಂತ. ನೀನು ಕಾಂಪ್ಲಿಮೆಂಟ್ ವಾಪಸ್ ಮಾಡ್ಬೇಕು ನಂಗೆ. ಅವ್ರು ಬಂದು ಹೇಳಿಸ್ತೀನಿ, ನಂಗೆ ವಾಪಸ್ ಕಾಂಪ್ಲಿಮೆಂಟ್ ಮಾಡಬೇಕು. ನಂಗೆ ಕಾಂಪ್ಲಿಮೆಂಟ್ ಮಾಡು. ನೀನು ನಾನು ಎವ್ರಿ ಡೇ ಕಾಂಪ್ಲಿಮೆಂಟ್ ಮಾಡೋದು. ಎದ್ದ ತಕ್ಷಣ ಕಾಂಪ್ಲಿಮೆಂಟ್. ಲಯರ್. ಚೆನ್ನಾಗಿದ್ಯಾ ಲಯರ್. ನಮ್ಗೆ ಅವಾಗ ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಈ ಥರ ಇದೀವಲ್ವಾ. ಓಕೆ, ಸೊ ಫೈನಲಿ ಯೋರ್ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಹೆಂಗೆ ಅನಿಸ್ತಾ ಇದೆ? ವರ್ಡ್ಸೇ ಬರ್ತಲ್ಲ, ತುಂಬ ಖುಷಿ ಆಗ್ತಾ ಇದೆ. ಇಟ್ಸ್ ವೆರಿ ಬಿಗ್ ಲೈಫ್ ಅಚೀವ್ಮೆಂಟ್ ಈ ಥರ. ಫಸ್ಟ್ ಬೈಕು ಹಿಮಾಲಯನ್ನು, ಇವಾಗ ಕಾರು. ಹೌ ಡು ಯು ಫೀಲ್? ಲಾಟ್ ಆಫ್ ಥಿಂಗ್ಸ್. ಪ್ರತಿಯೊಬ್ಬ ಹುಡುಗನು ಒಂದು ಬೈಕು, ಕಾರು, ಆಮೇಲೆ ಮದುವೆ ಆಗೋ ಹುಡುಗಿ, ಇದೆಲ್ಲ ಸ್ವಲ್ಪ ಅಚೀವ್ಮೆಂಟ್ಸ್ ಥರ ಅಲ್ವಾ. ಸೊ ಹ್ಯಾವ್ ಲೈಕ್ 3 ಟ್ರೋಫೀಸ್ ನಾವು. ಒಂದು ಬೈಕ್ ಆಯಿತು, ಮದುವೆ ಆಯಿತು. ಫಸ್ಟ್ ಟ್ರೋಫಿ ನಾನು. ಫಸ್ಟ್ ಬೈಕ್ ಅಂತೆ, ಬಟ್ ತೊಗೊಂಡಿದ್ದು ಬೈಕ್ ಫಸ್ಟ್. ವಾಟ್ ಎವರ್ ಫಸ್ಟ್. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಹೈರಾರ್ಕಿಲ್ ಮೇಲ್ಗಡೆ. ಫಸ್ಟ್ ಟ್ರೋಫಿ ನಾನು. ಯಾರ್ಯಾರು ಬೇಕೋ ಅದನ್ನ ಅನ್ಕೊಳ್ಳಿ. ಬಟ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್, ಯಾಕೆಂದರೆ ಇವರು ಕರೆಕ್ಟಾಗಿ ಆನ್ಸರ್ ಮಾಡ್ತಿಲ್ಲ. ಓಕೆ ಸೊ ಫಸ್ಟ್ ಬೈಕ್ ಆಯಿತು, ಮೇಘ್ನ ಆಯಿತು, 2 ಟ್ರೋಫಿ ಆಯಿತು. ಈಗ ಟ್ರೋಫಿ ಕ್ಯಾಬಿನೆಟಲ್ಲಿ ಫೈನಲ್ ಅಚೀವ್ಮೆಂಟ್ ಇಸ್ ಸಫಾರಿ. ಯಾಕೆ ಸಫಾರಿ? ಡ್ರೀಮ್ ಕಾರ್, ಜಯಂಟ್ಸ್ ಡ್ರೀಮ್ ಕಾರ್. ಚಿಕ್ಕವನಿಂದನೂ ಅದು ಕೇಳಿ ಅವಾಗಂತೂ ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ ವಾಸ್ ಸಫಾರಿ. ಸೊ
ಚಿಕ್ಕವನಿಂದ ಅದೇ ಕಾರ್ ಕೇಳಿ, ಆಮೇಲೆ ವಿರಾಟ್ ಕೊಹ್ಲಿನೂ ಹೇಳಿದ್ರು ಲೈಕ್ कार ತೊಗೊಂಡ್ರೆ ಸಫಾರಿ ಥರ ತೊಗೋಬೇಕು ಅಂತ. सफारी उस टाइम पे भाई साहब रोड पे चलेगी तो जो सामने से आ रहे हो अपने आप ही साइड हो जाएंगे. ಟ್ರೂ RCB ಫ್ಯಾನ್ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿನ ಬಿಟ್ಕೊಡ್ತಾ ಇಲ್ಲ ನಾವು. ಆವಾಗಲೂ ಬಿಟ್ಕೊಡಲ್ಲ. ಸೊ ಬೇಸಿಕ್ಲಿ ಕಾರ್ ಸಖತ್ ಹ್ಯೂಜ್ ಆನೆ ತರ ಇದೆ, ಐರಾವತ ತರ ಇದೆ ಅಂತ ಹೇಳಿ ನಾನು ಹೇಳಿದ್ದು ನನಗೆ ವಾಪಸ್ ಹೇಳ್ತಾರೆ. ನಾನು ಕೇಳ್ತಾ ಇರೋದು ಕ್ವೆಶ್ಚನ್ ಅದು. ಹಾಗಾಗಿ ಎಕ್ಸಾಕ್ಟ್ಲಿ ಆಲ್ಸೋ ಇನ್ಕ್ಲೂಡಿಂಗ್ ದ ಟೆಕ್ನಿಕ್ಯಾಲಿಟೀಸ್ ಆಫ್ ದ ಕಾರ್. Yes, it's a massive car and of course ಸಫಾರಿಲಿ ಬರೀ ಡೀಸೆಲ್ ಇತ್ತು, ಈ ವರ್ಷನೇ ಪೆಟ್ರೋಲ್ ಬಿಟ್ಟಿದ್ದಾರೆ. ಓಕೆ ಸೊ ತಗೋತಾ ನಾನು ಇರೋದು ಓಡಿಸೋ ಸ್ವಲ್ಪ ಕಮ್ಮಿನೇ, ಲೈಕ್ ನಾಟ್ ಡೀಸೆಲ್ ಆದರೆ ತುಂಬ ಜಾಸ್ತಿ ಓಡಿಸ್ಬೇಕು ಅಂತ ಇರುತ್ತೆ. ಪೆಟ್ರೋಲಲ್ಲಿ ಬಂತು ಲಾಟ್ ಆಫ್ ಗುಡ್ ಆಪ್ಷನ್ಸ್ ಆಲ್ಸೋ ಆ್ಯಂಡ್ ಐ ವಾಂಟೆಡ್ ಡಾರ್ಕ್ ಆ್ಯಂಡ್ ನಥಿಂಗ್ ಮೀಟ್ ಮೈ ಎಕ್ಸ್ಪೆಕ್ಟೇಷನ್ಸ್. ಕಾರ್ ಹೆಸರು ಒಂದ್ಸತಿ ಹೇಳ್ಬಿಡು. ಟಾಟಾ ಸಫಾರಿ ಡಾರ್ಕ್ ಎಡಿಷನ್. Dark edition. So finally, Mr. Giant's dream come true moment. So I'll let him have this moment. And party ಕೊಡ್ಸಲ್ವಾ ಇದೆ ಖುಷಿಗೆ ನಮ್ಮ ಆಡಿಯನ್ಸ್ಗೆಲ್ಲ. ಫುಲ್ ಪಾರ್ಟಿ. ಯಾಕೆ ಟಾಟಾ ಸಿಯಾರ ಚೂಸ್ ಮಾಡಿಲ್ಲ ಅಂತ ಕೆಲವರು ಕ್ವೆಶನ್ ಕೇಳ್ತಾ ಇದ್ರು. ಸೊ 5 seater. ಸೊ ಬೇಸಿಕ್ಲಿ 7 seater ಬೇಕಿತ್ತು ಜಯಂತ್ ಅವ್ರಿಗೆ. ಆಲ್ಸೋ ಜೊತೆಗೆ ಹೋಗೋಣ. ಫ್ಯಾಮಿಲಿ. ನಂಗೆ ಓಕೆ ಜೊತೆ ಹೋಗಕ್ಕೆ ಇಷ್ಟ ಆಗುತ್ತೆ. ಓಕೆ ಓಕೆ ಥ್ಯಾಂಕ್ ಯು. ಒಂದಿಷ್ಟು ಉಮೇಶ್ ಅವ್ರು ಅವಾಗಲೇ ಏನು ಹೇಳೋದು ಕೇಳಿಸ್. ನಾನೇ ಹೇಳಿದ್ನಲ್ಲ ಅದನ್ನ. ಉಮೇಶ್ ಏನಂತ ಉಮೇಶ್ ನನಗೆ ಅಲ್ಲ ಇನ್ನು ಇವಾಗ ಕಾಲೇಜ್ ಮುಗಿಸ್ಕೊಂಡ್ ಬಂದ್ರ ಅಂತ. ಉಮೇಶ್ ಮದುವೆ ಆಗಿದೆಯಾ ನಿಮಗೆ? ಉಮೇಶ್ ನಡೀರಿ ಹೋಗೋಣ. ಕೇಳಿಸ್ಕೊಂಡ್ರ ಏನಾದ್ರು ಮದುವೆ ಆಗಿದೆಯಾ ನಿಮಗೆ? ಇಷ್ಟು ಹೆಂಗಾಗಿದ್ದೀರಲ್ಲ ಅಂತ. ಈ ವಿಚಾರನ ನನ್ನ ಹೆಂಡತಿಗೆ ಒಂದೇ ಒಂದ್ಸಲ ಹೇಳ್ಬಿಡ್ತೀರಾ? ಮದ್ವೆ ಆಗಿದೆ ಅಂತ ಅವ್ರು ಕೇಳ್ತಿರೋದು, ನೀನ್ ಆಡ್ತಾ ಇರೋದು ನೋಡಿ ವೈಫ್ ಇಲ್ದೇ ಇರೋ ತರ ಆಡ್ತಾ ಇದೀಯಾ ಅಂತ. ಇಷ್ಟು ಸ್ಮಾರ್ಟ್ ಆಗಿ ಇವಾಗ ಕಾಲೇಜ್ ಮುಗಿಸ್ಕೊಂಡ್ ಬಂದಿದ್ದೀರಾ? ಸಾಕ್ ಬಿಡಿ ಉಮೇಶ್. ಇದು ಇದು ಸಣ್ಣ ಅಷ್ಟೇ ಅಷ್ಟೇ. ಅದು ಮೀಮ್ ಹಾಕ್ಬಿಟ್ಟಿನಿ. ಕಟ್ ಮಾಡಿ ಕಟ್ ಸ್ಪಾಟ್ ಇಬ್ರದ್ದು ಕಟ್ ಮಾಡಿ. ಓಕೆ ಫೈನಲಿ ಕಾರ್ ರೆಡಿ ಇದೆ. ರಿವೀಲ್ ಮಾಡೋ ಟೈಮ್. ಅಕ್ಕ ಎಕ್ಸೈಟೆಡ್? ಕಾಣಿಸ್ತಾ ಇಲ್ಲ, ನಿದ್ದೆ ಕಾಣಿಸ್ತಾ ಇದೆ ಇಬ್ರು ಮುಖದಲ್ಲಿ. ಎಕ್ಸೈಟೆಡ್ ಅಂತೆ. ಲಾಂಗ್ ಡ್ರೈವ್ ಹೋಗ್ತೀವಿ, ಲಾಂಗ್ ಡ್ರೈವ್. ಹೋಗ್ಬಿಟ್ ಬನ್ನಿ. ಟಾಟಾ ಲೆಟ್ಸ್ ಗೋ. ಸ್ವಲ್ಪ ಒಳಗಡೆ ಮಾಡಿದರೆ ಚೆನ್ನಾಗಿದ್ದು, ಒಳ್ಳೆ ರೋಡಲ್ಲಿ ನಿಲ್ಸ್ಕೊಂಡಾಗಿದೆ. ಬಟ್ ಇಟ್ಸ್ ಫೈನ್, ಅವ್ರಿಗಿದೆ ಅಂತ. ಇದು ನಾವು ನಿಂತಿರೋದು ಮೇಕ್ರಿ ಸರ್ಕಲ್ ಟಾಟಾ ಮೋಟರ್ಸಲ್ಲಿ. ಅಲ್ಲ ಕಂಗ್ರ್ಯಾಚುಲೇಷನ್ಸ್. Congratulations to all of us. EMI ಕಟ್ಟೋರು ಬಂದು ಕಂಗ್ರ್ಯಾಚುಲೇಷನ್. Thank you. ಪೂಜೆ ನಡೀತಾ ಇದೆ ಇವಾಗ ಕಾರ್ಗೆ. ಓಡ್ರೋ ಇದು ಸರ್ಜಾಡ. ಓ ಫೈನಲಿ ಎಲ್ಲರೂ ಇಲ್ಲೇ ಸ್ವೀಟ್ ತಗೊಂಡು ಬ್ಲೆಸ್ ಮಾಡಿಬಿಡಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ. ಕಂಗ್ರ್ಯಾಚುಲೇಷನ್ಸ್. ಸ್ಮಾಲ್ ಸೆಲೆಬ್ರೇಷನ್ ಇದೆ ಫ್ರಮ್ ದ ಟೀಮ್. ಹಾಂ ನೀವು ಹೇಳಿದ್ಮೇಲೆ ಮುಗೀತು ಮಾಡ್ತಾರೆ. ಯಾರು ಹೇಳೋಣ? ಅವರು ಸಾಮಾನ್ಯ ಮನೋವೈದ್ಯರಲ್ಲ, ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಾನಲ್ಲ. ಫೈನಲಿ ಕಾರ್ ಡೆಲಿವರಿ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಕೇಕ್ ಕಟ್ ಮಾಡ್ಕೊಂಡು ಕಾರ್ನ ಮನೆಗೆ ತೊಗೊಂಡು ಹೋಗ್ತಾ ಇರೋದು. ಇವತ್ತು ಸೋಮವಾರ ಶಿವನ ವಾರ. ಕಾರು ಮನೆಗೆ ಬಂದಿದೆ. ಏನಂತ ಹೇಳಿದ್ರಿ? ಇಷ್ಟೆಲ್ಲ ಕಾರ್ ಬೇಕಾಗಿತ್ತೇನಪ್ಪ ನಿಮಗೆ? ಬೆಳಿದೀವಲ್ಲ ಬಿಡಿ ಬಾವಪ್ಪ. ಅಯ್ಯೋ ಬಿಡಿ ಬಾವ ಬಿಟ್ಬಿಡಿ ಬಾವ. ಹೆಂಗಿತ್ತು ಜಯಂತ್ ಅಂದ್ರೆ ಹೇಳಿ ಬಾವ, ನಾನು ಹೇಳ್ತೀನಿ ಜಯಂತ್ ಹೆಂಗೆ ಹೇಳಿದಂತ. ಇಷ್ಟೆಲ್ಲ ಬೇಕಿತ್ತೇನಪ್ಪ ನಿನಗೆ? ಅಯ್ಯೋ ಬಿಡಿ ಬಾವ ನನ್ನ ಬಿಟ್ಬಿಡಿ, ಇಲ್ಲಿಂದ ಆಗ್ತಾ ಇಲ್ಲ ನಂಗೆ ಡೈಲಾಗ್ ಹೇಳಕ್ಕೆ. ಅಯ್ಯೋ ಎಕ್ಸ್ಪ್ರೆಷನ್ ಹಂಗೆ ಇತ್ತು ಜಯಂತ್ದು. ಆ್ಯಕ್ಚುಲಿ ಬೆಳೆದಿದ್ದೆ. ಹಾಂ ನಿಮ್ಮ ಆಶೀರ್ವಾದ, ಫ್ಯಾಮಿಲಿ ಆಶೀರ್ವಾದ. ಫೈನಲಿ ಗಾಡಿ ಒಳಗೆ ಕೂತ್ಕೊಂಡಿದ್ದೀವಿ ಆ್ಯಂಡ್ ವಿ ಆರ್ ಅಬೌಟ್ ಟು ಸ್ಟಾರ್ಟ್ ಅವರ್ ಜರ್ನಿ. ಡೀಪ್ ಪ್ರೇಯರ್ ಮಾಡ್ತಿದ್ದಾರೆ. ಒಂದು ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಇಸ್ ಫ್ಯಾಮಿಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಲೈಕ್ ಎಲ್ಲರೂ ಸಪೋರ್ಟ್ ಇದೆ ಅಂತ ಏನು, ಒಳ್ಳೆ ವೈಫ್, ಒಳ್ಳೆ ಫ್ಯಾಮಿಲಿ. ನನಗೆ ಆ್ಯಕ್ಚುಲಿ ಎಲ್ಲರಿಗೂ ಅಪ್ಪ ಅಮ್ಮ ನಾನು ಹೇಳ್ತಾನೆ ಇರ್ತೀನಿ,
ಅವರ ಆಶೀರ್ವಾದ ಸಪೋರ್ಟ್ ಇಲ್ಲದೆ ಅಂತ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಏನಾಗಲ್ಲ. ದಟ್ಸ್ ವೈ ನಂಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಮೇಘನಿಗೂ ಅದೇ ಹೇಳ್ತಾ ಇರ್ತೀನಿ, ಫ್ಯಾಮಿಲಿ ಮೇಘನ ಕಮಿಂಗ್ ಇನ್ ಟು ಮೈ ಫ್ಯಾಮಿಲಿ ಈಸ್ ಓನ್ಲಿ ಮೇಡ್ ಇಟ್ ಮೋರ್ ಅಮೇಝಿಂಗ್. ಸೊ ಗಾಡ್ಸ್ ಪ್ಲ್ಯಾನ್ ಅಂತಾರ ಎಲ್ಲ, ದೇವರ ಆಶೀರ್ವಾದ. ವೆರಿ ಹ್ಯಾಪಿ. ಅದಕ್ಕೆ ಇವಾಗ ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಜಯಂತ್ ಏನೋ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಂತೆ. ಸೊ ಫಾರ್ ನಾವು ವಿಲ್ ಜಸ್ಟ್ ಗೋ. ಸಂಜೆ ಫೋಟೋ ಶೂಟ್ ಮಾಡಿಸೋಣ ಅಂತಿದ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಮಾಡಿಸ್ಬೇಕಲ್ಲ. ಸೊ ಐಲ್ ಟೇಕ್ ಯು ಥ್ರೂ ಔಟ್. ಬನ್ನಿ ಹೋಗುವ. ಆ್ಯಂಡ್ ಎಲ್ಲರೂ ನಿಮ್ಮ ಬೆಸ್ಟ್ ವಿಶಸ್ ತಿಳಿಸಿ ಜಯಂತ್ ಅವ್ರಿಗೆ. ಲೆಟ್ಸ್ ಗೋ. Please fasten passenger seat belt. ಹಾಕೊಂಡಿದ್ದೀವಲ್ಲ ನಾವಿಬ್ಬರು ಸೀಟ್ ಬೆಲ್ಟು. ಮತ್ತೆ ಯಾಕೆ ಶಿ ಸ್ಕ್ರೀಮಿಂಗ್ ಅಟ್ ಅಸ್? ಜೈ ಈ ಸೌಂಡ್ನ ಆಫ್ ಮಾಡೋಕ್ಕಾಗಲ್ವಾ? ಯಾಕೆ ಯಾರು ಇಲ್ವಲ್ಲ? ಓ ಲಗೇಜ್ ಇಟ್ಟಿದ್ಯಾ ಅದಕ್ಕೆ. ಓ ಬಟ್ ಇದು ಸೌಂಡ್ ಎಲ್ಲ ಆಫ್ ಆಫ್ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. 5 ಸ್ಟಾರ್ ರೇಟಿಂಗ್. ಸಖತ್ ಲೌಡ್ ಇದೆ. ಈಗ ನಾನು ನಿಂಗೇನು ಅನ್ಸ್ತು ಅಂತ ಹೇಳ್ತಾನೆ ಇಲ್ಲ, ನಿನ್ನೆ ರೆಕಾರ್ಡ್ ಮಾಡಿ. ಚೆನ್ನಾಗಿದೆ ಅಷ್ಟೇ? ನಿಮ್ಗೆ ಅನ್ಸಿಲ್ಲ ಅಷ್ಟೇ ಅಂತೆ? ಹುಡುಗರಿಗೆ ತುಂಬಾ ಎಮೋಷನ್ಸ್ ಜಾಸ್ತಿ ಇರುತ್ತೆ ಕಾರ್ಸ್ ಬಗ್ಗೆ. ಹುಡುಗಿರಿಗೆ ಅಂತ ನಾನು ಜನರಲೈಸ್ ಮಾಡಲ್ಲ. ಪಾಪ ಐ ನೋ ಅ ಲಾಟ್ ಆಫ್ ಗರ್ಲ್ಸ್ ಹೂ ಫ್ಯಾಂಟಸೈಸ್ ಅಬೌಟ್ ಕಾರ್ಸ್ ಅಂಡ್ ಆಲ್. ಐ ಜಸ್ಟ್ ಡು ನಾಟ್ ಬಿಲಾಂಗ್ ಇನ್ ಟು ದಟ್ ಕ್ಯಾಟಗರಿ. ಸೊ ನನಗೆ ಚೆನ್ನಾಗಿದೆ ಅಷ್ಟೇ. ಜಯಂತ್ ಅಷ್ಟು ಎಕ್ಸೈಟ್ಮೆಂಟ್ ನಂಗಿಲ್ಲ. ಬಟ್ ಇಟ್ಸ್ ಅ ವೆರಿ ಕ್ಲಾಸಿ ಲುಕಿಂಗ್ ಕಾರ್. ಸಖತ್ ಕೂಲ್ ಆಗಿದೆ ಆ್ಯಂಡ್ ಸಖತ್ ಕ್ಲಾಸಿ ಆಗಿದೆ. ಬ್ಲ್ಯಾಕ್ ನಮ್ಮಿಬ್ಬರ ಫೇವ್ರೆಟ್ ಕಲರ್ ಕೂಡ. ಸೊ ಮಸ್ತ್ ಇದೆ. ಒಳಗಡೆ ಎಲ್ಲ ಇಂಟೀರಿಯರ್ ಸೂಪರ್ ಆಗಿದೆ. ಸೊ ಮಿರರ್ ಕಾಣಿಸ್ತೀರಾ ನೀವು ಕರೆಕ್ಟಾಗಿ? ಓಕೆ. ಸೊ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಸೊ ನನ್ಗೆ ಇಷ್ಟ ಆಯಿತು. ನನ್ನ ಕಡೆಯಿಂದ ನಾನು ಇಷ್ಟ ಹೇಳಬಲ್ಲೆ. ಯಾಕಂದ್ರೆ ನಂಗೆ ಅಷ್ಟು ಮೈ ಗಾಡ್ ಕಾರ್ಸ್ ಅಂತ ಏನಂತ ಇಲ್ಲ ಅದಕ್ಕೆ. ಬಟ್ ಐ ರಿಯಲಿ ಲೈಕ್ ಇಟ್. ಇಟ್ಸ್ ನೈಸ್. ಸೇಫಾಗಿ ಓಡಿಸಿ, ಹುಷಾರಾಗಿ ಓಡಿಸು ಅಷ್ಟೇ ನನ್ನ ಕಡೆಯಿಂದ ವಿಶಸ್. ಕಾರ್ನ ಚೆನ್ನಾಗಿ ಮೇಂಟೈನ್ ಮಾಡು. ಧೂಳು ಕಸ ತುಂಬಬೇಡ ಕಾರಲ್ಲಿ. ಇದು ನನ್ನ ಕಡೆಯಿಂದ ವಿಶ್ ನಾನು ಮಾಡ್ಬೇಕಂದ್ರೆ ಕಾರ್ ಮೇಲೆ ಧೂಳಿರಬಾರ್ದು, ಕಾರ್ ಒಳಗೆ ಧೂಳಿರಬಾರ್ದು, ನೀಟಾಗಿರ್ಬೇಕು ಕಾರ್ ಅಷ್ಟೇ. ಆ್ಯಂಡ್ ಆಲ್ವೇಸ್ ಕಾರಲ್ಲಿ 2 ವಾಟರ್ ಬಾಟ್ಲ್ ಇಡು. ಇದು ನಿಂಗೆ ಹೊಸ ಕಾರ್ಗೆ ಲೆಸನ್. ಹಿ ನೆವರ್ ಡಸ್ ಎನಿ ಆಫ್ ದಿಸ್. ಸೊ ಐಮ್ ಲೈಕ್ ಹೊಸ ಕಾರಿಂದ ಹೊಸ ರೂಲ್ಸ್ ಎಲ್ಲ ಚೇಂಜ್ ಆಗಬೇಕು ಅಂತ. ಓಕೆ, ನಾವು ಡೆಲಿವರಿ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಕಾರ್ದು ಸದ್ಯಕ್ಕೆ. ಆ್ಯಂಡ್ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಐ ವಾಸ್ ಲೈಕ್ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬೇರೆ ಔಟ್ಫಿಟಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಕಾರ್ ಜೊತೆ ಅಂತ. ಐ ಶೋ ಯು ಮೈ ಕಂಪ್ಲೀಟ್ ಲುಕ್ ಇನ್ ವೈಲ್. ಬಟ್ ಇದು ಹೇಗಿದೆ ನಮ್ಮ ಬೀಸ್ಟ್. ನಮ್ಮದೇ ಬೇಸ್ಮೆಂಟ್ ಕಾರ್ ಪಾರ್ಕಿಂಗಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಸೊ ಒಂದು ರೀಲ್ ಐಡಿಯಾ ಇತ್ತು ನಮಗೆ, ಈ ಶೂಟಿಂಗ್ ದ್ಯಾಟ್. ಫೋಟೋ ಇಷ್ಟ ಇಲ್ಲ, ವೀಡಿಯೋ ಇಷ್ಟ ಇಲ್ಲ ಅಂದ್ಬಿಟ್ಟು ಹೆಂಗೆ ಮಾಡಿಸ್ಕೊತಾ ಇದ್ದಾರೆ ನೋಡಿ. ನಂಗೆ ಫೋಟೋ ಇಷ್ಟ ಇಲ್ಲ, ವೀಡಿಯೋ ಇಷ್ಟ ಅಂತ ಸುಮ್ಮನೆ ನಾಮಕಾವಸ್ತೆಗೆ ಹೇಳೋದು. ಈ ಲವ್ಸ್ ಇಟ್. ಹೆಂಗೆ ಶೂಟ್ ಮಾಡಿಸ್ಕೊತಾ ಇದ್ದಾರೆ ನೋಡಿ. ನಾವು BTS ಶೂಟ್ ಮಾಡ್ತಾ ಇದ್ದೀವಿ. ನೋಡ್ರಿ ಏನು ಖುಷಿ ನೋಡ್ರಿ. ಇಲ್ಲ, ನಂಗೆ ಬಂದಿದ ತಕ್ಷಣ ಲೈಟ್ ಆನ್ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. As soon as I put my glasses on. Who is this guy? ನನ್ನ ಖುಷಿಗೋಸ್ಕರ ಒಂದು ಮಾಡಿ. ಅದೇ ನೋಡಿ ಉಮೇಶ್, ಯಾರಿ ಹುಡುಗ ನಂಗೆ ಫೋಟೋ ವಿಡಿಯೋ ಅಂದ್ರೆ ಇಷ್ಟ ಇಲ್ಲ ಅಂತಿದ್ರು ನೋಡಿ. ಇಷ್ಟು ವರ್ಷ ಕಷ್ಟಪಟ್ಟು ತಗೊಂಡಿದ್ದಾರೆ ಅಂದ್ಮೇಲೆ ಹಂಗೆ ಬಂದು ಆಸೆ, ಕನ್ಸು, ಮ್ಯಾನ್ ಟು ಮ್ಯಾನ್, ಬಾಯ್ ಟು ಬಾಯ್ ಡ್ರೀಮ್ ಶೇರಿಂಗ್. ಆಕ್ಚುಲಿ ಮ್ಯಾನ್ ಟು ಮ್ಯಾನೇ ಗೊತ್ತಾಗಲ್ಲ. ಆಯ್ತಪ್ಪ, ಫೀಲಿಂಗ್ ಹೆಂಗಾಗುತ್ತೆ? ಓಕೆಪ್ಪ. ಅವ್ರು ಹೇಳಿದಾಗ ಏನು ಓದ್ಬೇಕು? ಲೈಟ್ ಇದ್ವಾ? ಲೈಟಾ? ಓಕೆ. ಜಯಂತ್ ಅವರ ಫೋಟೋ ಶೂಟನ್ನು ಸಕ್ಸಸ್ಫುಲಿ ಮುಗಿಸಿದ್ದೀವಿ ನಾವು. ಸಮಾಧಾನ ಆಯ್ತಾ? ಖುಷಿ ಆಯ್ತಾ? ಫುಲ್ ಸಮಾಧಾನ ಆಯ್ತು, ಸಕಲಾಯ್ತು. ಖುಷಿ, ಫುಲ್ ಬಿಲ್ಡಪ್. ಹೀರೋ ಅಂತ ಹೀರೋ ನೇ ಹೇಳು. ಅನ್ಕೊಳ್ಳೋದೇನು ಗೊತ್ತಿತ್ತು ಸಿ, ನನಗೆ ಗೊತ್ತಿಲ್ಲ, ಅದೇನೇ ಹೇಳೋದು. ಓಕೆ, ಸೊ ಫೋಟೋ ಶೂಟು, ವಿಡಿಯೋ ಶೂಟು ಎಲ್ಲ ಮುಗಿದಿದೆ. ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಸ್ವಲ್ಪ ಕತ್ಲಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತಿದ್ದೀವಿ. ಸೊ ಹೋಗಬೇಕು. ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ಹೋಗಿ ಅಲ್ಲೂ ಕಾರ್ ತೋರಿಸ್ಕೊಂಬರೋಣ ಅಂತ. ನಮ್ಮ ಅಣ್ಣ ಎಲ್ಲ ಎಕ್ಸೈಟೆಡ್ ಕಾಯ್ತಾ ಇರ್ತಾರೆ ನೋಡಲಿಕ್ಕೆ ಅಂತ. ಸೊ ಬನ್ನಿ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ. ಲೆಟ್ಸ್ ಗೋ. ಓಕೆ, ಇನ್ನೇನು ನಮ್ಮ ಮನೆ ರೀಚ್ ಆಗ್ತೀವಿ ಇವಾಗ. ಲೆಟ್ಸ್ ಸಿ ರಿಯಾಕ್ಷನ್. ಬನ್ನಿ ಓ ಕಮಲಮ್ನವರು. ಬನ್ನಿ ನೋಡಿ ಹೆಂಗಿದೆ ಅಂತ. ನಿಮ್ಮ ಮಮ್ಮಿ ಎಲ್ಲೋ ಗೊತ್ತಿಲ್ಲ. ವಾಣಿ ಎಲ್ಲೋ ಸ್ವಿಮ್ಮಿಂಗ್ ಕ್ಲಾಸು ಹೌದಾ? ಹೆಂಗಿದೆ? ಚೆನ್ನಾಗಿದೆ. ಹೆಂಗೆ ಹೇಳ್ತಾನೆ ಅಂದರೆ ಏನೋ ಇದೆ. ಜಕ್ಷ್ ಹೆಂಗಿದೆ ಕಾರು? ಚೆನ್ನಾಗಿದ್ಯಾ?
ಬರ್ತಾ ಇದ್ದಾರೆ ಇದು. ಥ್ಯಾಂಕ್ ಯು. ಅಲ್ಲಿ ಹೂವಿನ ಹಾಕಿರ್ತಾರೆ ದೊಡ್ಡದು, ಅದು ಯಾಕೆ ಚಿಕ್ಕ ಸಿಂಪಲ್ ಹಾಕಿದ್ರೆ ಫೋಟೋ ಶೂಟ್ ಮಾಡಿಸ್ಬೇಕು ಹೇಳೋದು, ಐದು ಸಿಕ್ಕಾಗಬೇಕು ಅಂತ ಆಗ್ತಿಲ್ಲ. ಸೊ ಕಾರ್ದು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ಬಂದ್ವಿ ಪೂಜೆ ಮಾಡ್ಸೋಣ ಅಂತ. ನಾವು ಬಂದಿದ್ದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ನನ್ನ ಫ್ಯಾಮಿಲಿಯವರು ಕೂಡ ಇದಕ್ಕೆ ಜಾಯಿನ್ ಆದ್ರು. ಎಲ್ರು ಕಾರ್ ಸಖತ್ತಾಗಿದೆ ಅಂತ ಹೇಳಿದ್ರು. ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಇಲ್ಲಿ ಪೂಜೆ ಮಾಡಿಸಿದ್ದು ತುಂಬಾನೇ ಖುಷಿ ಆಯ್ತು. ಪೂಜೆನೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ ಎಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಇಟ್ ವಾಸ್ ಅ ವೆರಿ ಸ್ಪೆಷಲ್ ವ್ಲಾಗ್ ನಮ್ಗೆ, ನನ್ಗಾಗ್ಲಿ, ಜಯಂತ್ಗಾಗ್ಲಿ ಅಂಡ್ ಎಂಟೈರ್ ಫ್ಯಾಮಿಲಿಗೆ. ಈ ಸ್ಪೆಷಲ್ ಮೂಮೆಂಟ್ ನ ನೀವು ಕೂಡ ನೋಡಿದಿರಾ, ವಿಟ್ನೆಸ್ ಮಾಡಿದ್ದೀರಾ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್ ನಿಮ್ಮೆಲ್ಲರ ವಿಶಸ್ಗೆ. ನಂಗೆ ಗೊತ್ತು ಪ್ರತಿಯೊಂದಕ್ಕೂ ತುಂಬಾ ಸ್ವೀಟ್ ಆಗಿ ನಿಮ್ಮ ವಿಶಸ್ ನಮಗೆ ಯಾವಾಗ್ಲೂ ತಿಳಿಸ್ತೀರಾ. ನಿಮ್ಮ ಬೆಸ್ಟ್ ವಿಶಸ್ ಯಾವಾಗ್ಲೂ ನಮ್ ಜೊತೆ ಇರುತ್ತೆ ಅಂತ. ಸೊ ಅಡ್ವಾನ್ಸ್ ಆಗಿ ನನ್ ಕಡೆಯಿಂದ, ನಮ್ಮ ಎಂಟೈರ್ ಕುಟುಂಬ, ಜಯಂತ್ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ತೋರಿಸ್ತಾ ಇರಿ. ಆದಷ್ಟು ಬೇಗ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಸಿ ಯು, ಟೇಕ್ ಕೇರ್, ಬಾಯ್. सत्य भाव में कोपवे